28 ಲಕ್ಷ ಒಂದು ಎಕರೆಗೆ ದುಡಿಬೇಕು ತೆಂಗಿನ ತೋಟದಲ್ಲಿ. ಇದು ಟಾರ್ಗೆಟ್ಸ್ ನಾವು ಕೊಡ್ತಾ ಇರೋದು. ನಿನ್ನ 4 ಎಕರೆ ಇದ್ರೆ 1 ಕೋಟಿ ಎತ್ಕೊಂಡ್ಬಿಡ್ತೆ. ಯಾವನ್ ಸವಸ ಬೇಕಾಗೈತೆ? ಬೇಡ, ನನಗೆ 5 ಲಕ್ಷ ಬರಲಿ. ಎಲ್ಲಿ ಸಿಗುತ್ತೆ ಸಂಬಳ? ನಿಮ್ಮ ಪಡಿ ನೀವು ಕೆಲಸ ಮಾಡಿ. ಏನು ಕೆಲಸ ನೀವು ಓದಿದಿರ, ಖುಷಿ ಇರೋ ಕೆಲಸ ಮಾಡಿ. ಇದನ್ನ ಪ್ರೀತಿ ಕೊಡಿ ಸಾಕು. ನೀವು ಇರೋದೇ ಬೇಕಾಗಿಲ್ಲ, ಅಲ್ಲಿ ಬಂದಾಗ ನೋಡ್ತೀರಾ ಎಷ್ಟು ಜನ ಇದ್ರು, ಅವ್ರು ಮಾತಾಡೋದಾಗ ಗೊತ್ತಾಗುತ್ತೆ. ಇನ್ನು ಸ್ವಲ್ಪ ಜಲ್ದಿ ಇದನ್ನ ಹೇಳಲಿಲ್ಲ ಅಂದ್ರೆ ನಿಮ್ಮ ಒಳಗಡೆ ಅರ್ಥ ಆಗಲ್ಲ ಅಂತ ಹೇಳ್ತಾ ಇದ್ದೆ. ಮುಂದಿನ ಏನು ಅಂದರೆ, ದೊಡ್ಡ ಮರ, ಮಧ್ಯಮ ಮರ, ಪೊದೆ ಮರ, ಗಿಡ, ಕೆಳಗಡೆ ಬಳ್ಳಿಗಳು, ಆಮೇಲೆ ಟ್ಯೂಬರ್ಸ್ ಅಂದರೆ ನಿಮ್ಮ ಅರ್ಶಿನ, ಶುಂಠಿ ಎಲ್ಲ. ನೀವು ಏನೋ ಪಿರಿಯಾಪಟ್ಟಣ ಆ ಕಡೆ ಎಲ್ಲರೂ ಅರ್ಶಿನ ಬೆಳಿತಾರೆ, ಶುಂಠಿ ಬೆಳಿತಾರೆ, ಎಲ್ಲ ಬೆಳೆದು ಎಲ್ಲಿ ಬೆಳಿತಾರೆ? ರಾಗಿ ಬೆಳೆದಂಗೆ ಬೇಲಲ್ಲಿ ಬೆಳೀತಾ ಇರ್ತಾರೆ. ನೆರಳಲ್ಲಿ ಬಂದರೆ ಅದ್ಭುತವಾದ್ದು. ಇದೇನಪ್ಪ ಅರ್ಶಿನ ಶುಂಠಿ ಯಾವುದನ್ನು ಕಿತ್ಬೋದಲ್ಲ ನಾವು? ಓಕೆ. ಸೊ ಆ ರೀತಿ ನಾವು ಮಾಡಿದಾಗ ಏನಾಗುತ್ತೆ ಅಂದರೆ, ನಮಗೆ ಬೀಳುವಂಥ ಬಿಸಿಲು, ಇದನ್ನ ಮಲ್ಚಿಂಗ್ ಅಂತ ಅಂತೀವಿ. ಮಲ್ಚಿಂಗ್ ಅಂತ ಒದಗೆ. ದೇರ್ ಆರ್ 3 ಟೈಪ್ಸ್ ಆಫ್ ಮಲ್ಚಿಂಗ್. ಬೀಜಾಮೃತ ಆಯಿತು, ಜೀವಾಮೃತ ಆಯಿತು. ಅದಾದಮೇಲೆ ಮಲ್ಚಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ವೆರ್ ಯು ಬಿಕಮ್ ಎ